ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲರೂ ಕಮೆಂಟ್ ಮಾಡ್ತಾ ಇದ್ರಿ ಹೇರ್ ಕಲರ್ ಬಗ್ಗೆ ವಿಡಿಯೋ ಮಾಡಿ. ವೈಟ್ ಹೇರ್ಸ್ಗೆ ನ್ಯಾಚುರಲ್ ಆಗಿ ಏನು ಕೆಮಿಕಲ್ ಇಲ್ಲದೆ ನಾವು ಹೇರ್ ಕಲರ್ ಅಪ್ಲೈ ಮಾಡೋ ತರ ಯಾವ್ದಾದ್ರು ಹೇರ್ ಕಲರ್ಸ್ ನೀವು ವಿಡಿಯೋ ಮಾಡಿ ಅಂತ ಎಲ್ಲರೂ ಕೇಳ್ತಾ ಇದ್ವಿ. ಸೊ ಅದಕ್ಕೋಸ್ಕರ ಇವತ್ತು ನಂದು ಆಲ್ರೆಡಿ ನಾನು ಕಲರ್ ಮಾಡಿದೀನಿ ನೋಡಿ. ನಾನು ಮೆಹಂದಿ ಹಚ್ಚಿದೀನಿ, ನ್ಯಾಚುರಲ್ ಮೆಹಂದಿ. ನಿಮ್ಗೆ ಬ್ಲಾಕ್ ಬೇಕು ಅಂತಂದ್ರು ಯಾವ ರೀತಿ ಮಾಡ್ಬೇಕು ಅಂತ ಕೂಡ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ನಾನು ಈ ಒಂದು ಮೆಹಂದಿ ಕಲರ್ ಅಪ್ಲೈ ಮಾಡಿ ಯಾವ ರೀತಿ ಯಾವ ಮೆಥಡ್ ಅಲ್ಲಿ ನಾನು ಮೆಹಂದಿನ ಕಲ್ಸ್ಕೊಂಡೆ ಮತ್ತೆ ಯಾವ ಮೆಹಂದಿನ ನಾನು ಪರ್ಚೇಸ್ ಮಾಡಿದೆ. ಇವಾಗ ಕೆಲವೊಂದು ಮೆಹಂದಿ ಪೌಡರ್ಸ್ ಗಳಲ್ಲೂ ಕೂಡ ಕಲರ್ಸ್ ಆಡ್ ಮಾಡ್ಬಿಟ್ಟಿರ್ತಾರೆ. ಈಗ ನಾರ್ಮಲ್ ಮೆಹಂದಿ ಪೌಡರ್ಸ್ ನಾವು ತಗೊಂತೀವಿ, ಅದು ನ್ಯಾಚುರಲ್ ಅಂತಾನೆ ಇರುತ್ತೆ, ಬಟ್ ಅದರಲ್ಲಿ ಕಲರ್ ಆಡ್ ಮಾಡಿರ್ತಾರೆ. ಈಗ ಯಾವ್ದು ಕೂಡ ಜೆನ್ಯೂನ್ ಆಗಿ ಅಷ್ಟು ಬರ್ತಾ ಇಲ್ಲ. ಸೊ ಅದಕ್ಕೋಸ್ಕರ ನಾವ್ ಯಾವ ಮೆಹಂದಿನ ತಗೊಂಡ್ರೆ ಒಳ್ಳೇದು, ಈಗ ನಾನು ಯಾವ್ದು ಯೂಸ್ ಮಾಡ್ತೀನಿ ಮೆಹಂದಿ ಅಂತ ಕೂಡ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಶೈನಿ ಆಗಿದೆ. ಇವತ್ತು ನಂದು ಮೆಹಂದಿ ಹಚ್ಚಿ ಹೇರ್ ವಾಶ್ ಆಗಿದೆ. ನಾನು ನೈಟ್ ಕಲ್ಸಿರೋದ್ರಿಂದ ನಾನು ಏನೇನ್ ಪ್ರೊಸೀಜರ್ ಇದೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ನೀವು ಮೆಹಂದಿ ಅಪ್ಲೈ ಮಾಡ್ಕೋಬೇಕು ಅಂತಂದ್ರೆ ಹಿಂದಿನ ದಿನ ನೀವು ನೀಟಾಗಿ ಹೇರ್ ವಾಶ್ ಆಗಿರ್ಬೇಕು. ಸ್ಕ್ಯಾಲ್ಪ್ ಅಲ್ಲಿ ಯಾವುದೇ ರೀತಿ ಡ್ಯಾಂಡ್ರಫ್ ಆಯಿಲಿನೆಸ್ ಏನು ಇರಬಾರ್ದು. ಓಕೆನಾ? ಈ ರೀತಿ ನೀವು ಸ್ಕ್ಯಾಲ್ಪ್ ನೀಟಾಗಿರ್ಬೇಕು. ನೀವು ಅವತ್ತೇ ಸ್ನಾನ ಮಾಡಿ ಮತ್ತೆ ಮೆಹಂದಿ ಹಚ್ಕೊಂಡು ಅವತ್ತೇ ಸ್ನಾನ ಮಾಡಿದ್ರೆ 2 ಸರಿ ಹೇರ್ ವಾಶ್ ಆಗುತ್ತೆ. ಸೊ ನಾನ್ ಹೇಳ್ತಿರೋದು ಏನು ಅಂತಂದ್ರೆ, ಹಿಂದಿನ ದಿನ ನೀಟಾಗಿ ನಿಮ್ ಸ್ಕ್ಯಾಲ್ಪ್ ಕ್ಲೀನ್ ಆಗಿ ವಾಶ್ ಮಾಡಿರಿ. ಆಮೇಲೆ ಅವತ್ ವಾಶ್ ಮಾಡಿದ ದಿನ ನೈಟೇ ನೀವು ಮೆಹಂದಿನ ಕಲ್ಸಿರ್ಬೇಕಾಗತ್ತೆ. ಮತ್ತೆ ನೆಕ್ಸ್ಟ್ ಡೇ ಅಪ್ಲೈ ಮಾಡ್ಬಿಟ್ಟು ನೀವು ಯಾವ್ದೇ ರೀತಿ ಶಾಂಪೂ ಏನು ಯೂಸ್ ಮಾಡದೆ ಜಸ್ಟ್ ನೀರಲ್ಲಿ ವಾಶ್ ಮಾಡ್ಬೇಕಾಗತ್ತೆ. ಆಮೇಲೆ ನಿಮ್ಗೆ ಏನಾದ್ರೂ ಇನ್ನು ಬ್ಲಾಕ್ ಕಲರ್ ಬೇಕು ಅಂತಂದ್ರೆ, ಇವಾಗ ಮೆಹಂದಿ ಅಂತಂದ್ರೆ ಸ್ವಲ್ಪ ನಿಮ್ಗೆ ಗೋಲ್ಡನ್ ಕಲರು ಒಂಥರ ಬ್ರೌನಿಶ್ ಮೆಹಂದಿ ಕಲರ್ ಬರುತ್ತೆ ಅಲ್ವಾ? ಸೊ ನಿಮ್ಗೆ ಆ ಕಲರ್ ಬೇಡ ಅಂತಂದ್ರೆ ನಿಮ್ಗೆ 2 ಸ್ಟೆಪ್ ಬರುತ್ತೆ. ಫಸ್ಟ್ ಸ್ಟೆಪ್ ನೋಡಿ, ಈಗ ನಾನು ಕಂಪ್ಲೀಟ್ ಮಾಡಿದೀನಿ ಮೆಹಂದಿ ಹಚ್ಕೊಂಡು. ನೆಕ್ಸ್ಟ್ ಸ್ಟೆಪ್ ನ ಇಂಡಿಗೋ ಪೌಡರ್ ಕೂಡ ಸೇಮ್ ಇದೇ ರೀತಿ ಇಂಡಿಗೋ ಪೌಡರ್ ಕೂಡ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ನಾನು ಯಾವ್ದು ಪೌಡರ್ ನ ಯೂಸ್ ಮಾಡ್ತಿದ್ದೀನಿ, ಅದೇ ಬ್ರ್ಯಾಂಡ್ ನಾನು ಮೆನ್ಷನ್ ಮಾಡ್ತೀನಿ. ನೀವು ಬೇಕಿದ್ರೆ ಪರ್ಚೇಸ್ ಮಾಡ್ಬೋದು. ಇಂಡಿಗೋ ಪೌಡರ್ನ ಕೂಡ ಹೇಗೆ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು ಅಂತ ಕೂಡ ನಾನು ಇವತ್ತು ನಿಮ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಈಗ ನಾನು ಮೆಹಂದಿ ಕಲಿಸ್ಬೇಕು. ಮೆಹಂದಿ ಕಲ್ಸಕ್ಕೆ ಅಂತ 2 ಸ್ಪೂನು ನಾನು ಟೀ ಪೌಡರ್ನ ಹಾಕ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಬಾಯ್ಲ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮೆಹಂದಿ ಪೌಡರ್ ಯಾವ್ದು ಯೂಸ್ ಮಾಡ್ತಿದ್ದೀನಿ ಅಂದ್ರೆ, ಅಥರ್ ಆಯುರ್ವೇದ ಅವ್ರದ್ದು 100% ನ್ಯಾಚುರಲ್ ಇದು ಮೆಹಂದಿ ಆಗಿರುತ್ತೆ. ಮೆಹಂದಿ ಪೌಡರ್ ಏನೆ ಇದರಲ್ಲಿ ಇರುತ್ತೆ. ಇದರಲ್ಲಿ ಇನ್ನೂ ಬೇರೆ ಬೇರೆ ಪೌಡರ್ಸ್ ಬರುತ್ತೆ, ಇಂಡಿಗೋ ಪೌಡರ್ ಕೂಡ ಬರುತ್ತೆ. ನಾನು ಮುಂದೆ ನಿಮ್ಗೆ ಅದ್ರ ಬಗ್ಗೆನೂ ಹೇಳ್ತೀನಿ. ಈಗ ನಾನು ಟೀ ಡಿಕಾಕ್ಷನ್ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಈಗ ಇದು 200 ಗ್ರಾಮ್ಸ್ ಇದೆ ಈ ಒಂದು ಮೆಹಂದಿ ಪೌಡರು. ಈ ಮೆಹಂದಿ ಪೌಡರ್ ಅಲ್ಲಿ ನನಗೆ 100 ಗ್ರಾಮ್ಸ್ ಬೇಕಾಗುತ್ತೆ ನನ್ನ ಹೇರ್ಗೆ. ಸೊ ಈ ಮೆಹಂದಿ ಪೌಡರ್ ಅಲ್ಲಿ ಅರ್ಧ 1 ಸರಿ ನಾನು ಕಲ್ಸ್ಕೊಂತೀನಿ. ಒಂದು ತಗೊಂಡ್ರೆ 2 ಸರಿ ಆಗತ್ತೆ. ನೀವು ಮಂತ್ಲಿ ಒನ್ಸ್ ಹಾಕೊಂಡ್ರೆ ಸಾಕಾಗುತ್ತೆ ಈ ಒಂದು ಮೆಹಂದಿನ ಹೇರ್ಗೆ. ನೀವು ನಾನು ಹೇಳೋ ರೀತಿ ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಏನ್ ಹೇಳ್ತೀನಿ ಅದೆಲ್ಲಾ ಮೆಥಡ್ನು ನೀಟಾಗಿ ಫಾಲೋ ಮಾಡಿದ್ರೆ ನೀವು ಮಂತ್ಲಿ ಒನ್ಸ್ ಹಾಕೊಂಡು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಈ ಪ್ರೊಸೀಜರ್ ಏನಾದ್ರು ಮಿಸ್ ಮಾಡಿದ್ರೆ ನಿಮ್ಗೆ ಅಷ್ಟು ಲಾಂಗ್ ಲಾಸ್ಟಿಂಗ್ ಇರಲ್ಲ ಹೇರ್ ಕಲರ್. ಅವಾಗ ನಿಮ್ಗೆ ಹೋಗ್ಬಿಡುತ್ತೆ. ಅವಾಗ 15 ಡೇಸ್ ಒನ್ಸು ಕೂಡ ಹಾಕೊಳ್ಬೇಕಾಗುತ್ತೆ. ಇನ್ನ ಎಷ್ಟೊಂದ್ ಜನ ವಾರಕ್ಕೊಂದ್ಸರಿ ಕೂಡ ಹಾಕೊಳ್ತಿರ್ತಾರೆ ಕೆಮಿಕಲ್ ಹಾಕಿರುವಂತ ಹೇರ್ ಕಲರ್ನ. ಸೊ ಆ ರೀತಿ ಕೆಮಿಕಲ್ದು ಯಾವತ್ತು ಯೂಸ್ ಮಾಡಬೇಡಿ, ಅದು ಯಾವತ್ತು ಒಳ್ಳೇದಲ್ಲ. ನೋಡಿ ಈಗ ನಾನು ಮೆಹಂದಿ ಕಲ್ಸೋದಕ್ಕೆ ಟೀ ಡಿಕಾಕ್ಷನ್ ಹಾಕೊಳ್ತಾ ಇದ್ದೀನಿ. ನಾನು 100 ಗ್ರಾಮ್ಸ್ ಅಷ್ಟು ನಾನು ತಗೊಂಡಿದ್ದೀನಿ. ಇವಾಗ ಆಲ್ಮೋಸ್ಟ್ ಎಲ್ಲಾರ್ ಹೇರ್ಗುನು 100 ಗ್ರಾಮ್ಸೇ ಬೇಕು. ಏನಾದ್ರು ತುಂಬಾ ಲಾಂಗ್ ಹೇರ್ ಇದೆ ಅಂತಂದ್ರೆ ಅವರು ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಈ ಮೆಹಂದಿನ ಟೀ ಡಿಕಾಕ್ಷನ್ ಹಾಕ್ಬಿಟ್ಟು ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಆದಷ್ಟು ಗಂಟ್ ಇಲ್ದೇ ಇರೋ ರೀತಿ ಕಲ್ಸೋದಕ್ಕೆ ಟ್ರೈ ಮಾಡಿ. ಆಕ್ಚುಲಿ 100% ಆಗೋದಿಲ್ಲ, ಗಂಟ್ ಇರುತ್ತೆ. ಬೆಳಗ್ಗೆಗೆ ಸರಿ ಹೋಗುತ್ತದು, ನೆನ್ಕೊಂಡ್ಮೇಲೆ ಬೆಳಗ್ಗೆಗೆ ಸರಿ ಹೋಗುತ್ತೆ. ಬಟ್ ಆದಷ್ಟು ಇವಾಗ ನಿಮ್ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಗಂಟ್ ಇಲ್ದೇ ಇರೋ ತರ ನೀವು ಕಲ್ಸ್ಕೊಳ್ಬೇಕಾಗತ್ತೆ. ಸೊ ಈಗ ನಾನು ಟೀ ಡಿಕಾಕ್ಷನ್ ಹಾಕಿದ್ಮೇಲೆ ಫುಲ್ ನೀಟಾಗಿ 1 ರೌಂಡ್ ಕಲಿಸ್ತಾ ಇದ್ದೀನಿ. ಆಮೇಲೆ ನಮ್ಗೆ ಇನ್ನೂ ತಿಕ್ ಅನ್ಸಿದ್ರೆ ಆಮೇಲೆ ಬೇಕಿದ್ರೆ ನೀವು ಇನ್ನೊಂದ್ ಸ್ವಲ್ಪ ನೀರ್ ಹಾಕೊಂಡು ಕಲ್ಸ್ಕೊಳ್ಬಹುದು. ಯಾವ ಕನ್ಸಿಸ್ಟೆನ್ಸಿ ಇರ್ಬೇಕು ಅಂತಂದ್ರೆ, ಈಗ ದೋಸಾ ಬ್ಯಾಟರ್ ಇರುತ್ತೆ ನೋಡಿ, ದೋಸಾ ಬ್ಯಾಟರ್ ಕನ್ಸಿಸ್ಟೆನ್ಸಿ ಆಗಿ ಇರ್ಬೇಕಾಗತ್ತೆ. ನೀವು ನೋಡ್ಬಿಟ್ಟು ಒಂಚೂರು ತಿಕ್ಕಿದ್ರೂ ಪರವಾಗಿಲ್ಲ, ಬೆಳಗ್ಗೆಗೆ ಮತ್ತೆ ಹಚ್ಕೊಳ್ಳೋವಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಬೆಳಗ್ಗೆ ಹಾಕ್ಬೇಕಾಗತ್ತೆ. ಈಗ ನೈಟ್ ಇಷ್ಟು ಹಾಕ್ಬಿಟ್ಟು ನೀಟಾಗಿ
ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಿಟ್ಬಿಡಿ. ಇನ್ನ ಬೆಳಗ್ಗೆ ಎದ್ದು ನೋಡಿದ್ರೆ ನೋಡಿ ಈ ಡೈ ಎಲ್ಲ ರಿಲೀಸ್ ಆಗಿರುತ್ತೆ. ನಿಮ್ಗೆ ಮೇಲೆ ಕಲರ್ ಶೋ ಆಗ್ತಾ ಇರ್ಬೋದು. ಈ ರೀತಿ ಡೈ ರಿಲೀಸ್ ಆದ್ಮೇಲೆ ನಾವು ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಅವಾಗೆ ಕಲಸಿ ಅವಾಗೆ ಅಪ್ಲೈ ಮಾಡಬಾರ್ದು. ಇನ್ನ ಬೆಳಗ್ಗೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ ಹಾಕ್ಬೇಕು ಅನ್ನಲ್ಲ, ಅದೇ ಮೊಸರು. ನಾನಿಲ್ಲಿ ಒಂದು 2ರಿಂದ 3 ಸ್ಪೂನ್ ಮೊಸರು ಹಾಕ್ತಾ ಇದ್ದೀನಿ. ಆಕ್ಚುಲಿ ನೀವು ಉಳಿದಿರುತ್ತಲ್ಲ ಮನೇಲಿ ಮೊಸರು, ಇವಾಗ ಏನ್ ಯೂಸ್ ಮಾಡ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಉಳಿದಿರುತ್ತೆ, ಇಲ್ಲ 2 ದಿನದ್ದು 3 ದಿನದ ಮೊಸರು ಇರುತ್ತಲ್ವಾ, ಆ ರೀತಿ ಆದಂತ ಮೊಸರು, ಹುಳಿ ಬಂದಿರೋ ಮೊಸರು ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಈ ಮೊಸರು ಹಾಕೋದ್ರಿಂದ ಏನ್ ಯೂಸ್ ಆಗುತ್ತೆ ಅಂತ ಅಂದ್ರೆ, ನಿಮ್ಗೆ ಏನಾದ್ರು ತುಂಬಾ ಡ್ಯಾಂಡ್ರಫ್ ಇದ್ರೆ ನೀವು ಬರೀ ಮೆಹಂದಿ ಹಾಕಿದ್ರೆ ಡ್ಯಾಂಡ್ರಫ್ ಇನ್ನೂ ಸ್ವಲ್ಪ ಜಾಸ್ತಿ ಆಗೋ ತರ ಫೀಲ್ ಅನಿಸ್ತಾ ಇರತ್ತೆ. ಸೊ ಈ ಮೊಸರು ಹಾಕೊಂಡ್ರೆ ಯಾವುದೇ ರೀತಿ ಆ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನ ನಾನು ಇವಾಗ ಅಪ್ಲೈ ಮಾಡೋದಿಕ್ಕೆ ಆಕ್ಚುಲಿ ನೀವು ಬೇಕಿದ್ರೆ ಗ್ಲೌಸ್ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಇಲ್ಲ. ನಾನು ಲೆಫ್ಟ್ ಹ್ಯಾಂಡಿಗೆ ಮಾತ್ರ ಗ್ಲೌಸ್ ಹಾಕೊಂತಿದ್ದೀನಿ, ಯಾಕಂತಂದ್ರೆ ನನ್ನ ನೇಲ್ ಪಾಲಿಶ್ ಕಲರ್ ಮೆಹಂದಿ ಕಲರ್ ಆಗ್ಬಿಡತ್ತೆ ಅಂತ ಮಾತ್ರ ಆ ಒಂದು ಕಾರಣಕ್ಕೆ ಹಾಕೊಳ್ತಿದ್ದೀನಿ. ಇದು ನ್ಯಾಚುರಲ್ ಮೆಹಂದಿ ಅಲ್ವಾ, ನಂದು ಆಕ್ಚುಲಿ ಹೀಟ್ ಬಾಡಿನೇ. ಸೊ ನನ್ಗೆ ಕೈಯಲ್ಲೇ ಹಾಕೊಂತೀನಿ, ನಂದು ಹೀಟ್ ಎಲ್ಲ ಕಡಿಮೆ ಆಗುತ್ತೆ. ಬಟ್ ನಾನು ಎಡಗೈಗೆ ಏನಕ್ಕೆ ಹಾಕೊಂಡಿದೀನಿ ಅಂದ್ರೆ ನೇಲ್ ಪಾಲಿಶ್ ಕಲರ್ ಚೇಂಜ್ ಆಗ್ಬಿಡತ್ತೆ ಅಂತ ಹಾಕೊಂಡಿದೀನಿ ಅಷ್ಟೇ. ನಾನು ಬಲಗೈಯಲ್ಲಿ ನೋಡಿ ಯಾವುದೇ ರೀತಿ ಗ್ಲೌಸ್ ಹಾಕೊಂಡಿಲ್ಲ. ಈ ರೀತಿ ಒಂದು ಏರ್ಪ್ರೋನ್ ಹಾಕೊಳ್ತಿದೀನಿ. ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ, ಇಲ್ಲ ಅಂತಂದ್ರೆ ಯಾವ್ದಾದ್ರು ಹಳೆ ಬಟ್ಟೆ ಹಾಕೊಂಡ್ರು ಓಕೆ. ಏರ್ಪ್ರೋನ್ ಹಾಕೊಂಡ್ರೆ ನಾವು ಮೆಹಂದಿ ಹಾಕುವ ಕೆಳಗ್ ಬೀಳುತ್ತಲ್ವಾ, ಸೊ ಅವಾಗ ನಮ್ ಬಟ್ಟೆ ಮೇಲೆ ಬೀಳಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟೇ ಏರ್ಪ್ರೋನ್ ಹಾಕೊಂತಾ ಇರೋದು. ಇಲ್ಲಿ ನೋಡಿ, ಇವಾಗ ಇಯರ್ ಟು ಇಯರ್ ಸೆಕ್ಷನ್ ಇಂದ ಹಿಂದೆ ನಾವು ಬಫ್ ಮಾಡ್ತೀವಿ ನೋಡಿ, ಆ ಸೆಕ್ಷನ್ ನಲ್ಲಿ ನಾವು ತುಂಬಾ ಥಿಕ್ ಲೇಯರ್ ತಗೊಳ್ಬಾರ್ದು, ಥಿನ್ ಲೇಯರ್ ತಗೊಳ್ಬೇಕು. ನಾನು ಇವಾಗ ತಗೊಳ್ತಾ ಇರೋದು ನಿಮ್ಗೆ ಗೊತ್ತಾಗ್ತಾ ಇರ್ಬೋದು. ಇದೇ ರೀತಿ 90 ಡಿಗ್ರಿಗೆ ತಗೊಳ್ತೀವಲ್ಲ, ಈ ರೀತಿ 90 ಡಿಗ್ರಿಯಲ್ಲಿ ಎತ್ಕೊಂಡು ನಾವು ಈ ರೀತಿ ಅಪ್ಲೈ ಮಾಡ್ತಾ ಇರ್ಬೇಕು. 90 ಡಿಗ್ರಿ ಅಂತಂದ್ರೆ ಸ್ಟ್ರೈಟ್ ಅಷ್ಟೇ. ಸೊ ಅದನ್ನೇ ನಾವು ಪ್ರೊಫೆಷನಲ್ ಆಗಿ 90 ಡಿಗ್ರಿ ಅಂತ ಅಂತೀವಿ. ನೋಡಿ ಈ ರೀತಿ ನಾನು ಹೆಂಗ್ ಅಪ್ಲೈ ಮಾಡ್ತಿದ್ದೀನಿ ಆ ರೀತಿ ಅಪ್ಲೈ ಮಾಡಿ. ನಿಮ್ಗೆ 90 ಡಿಗ್ರಿ ಅದೆಲ್ಲ ಅರ್ಥ ಆಗಿಲ್ಲ ಅಂತಂದ್ರೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ, ಕ್ಲಾಸಸ್ ಅಲ್ಲಿ ಆ ರೀತಿ ಇರುತ್ತೆ ಅಷ್ಟೇ. ನೋಡಿ ಈ ರೀತಿ ನೀಟಾಗಿ ಎಲ್ಲಾ ಹೇರ್ಗೂ ಅಪ್ಲೈ ಆಗೋ ರೀತಿ ನಾವು ಮೆಹಂದಿನ ಅಪ್ಲೈ ಮಾಡ್ತಾ ಇದ್ದೀನಿ. ಕೆಳಗೆ ಮೇಲೆ ಸೈಡ್ ಅಲ್ಲಿ ಎಲ್ಲಾ ರೀತಿ ಅಪ್ಲೈ ಮಾಡ್ಬಿಟ್ಟು ಆಮೇಲೆ ನಾವು ಇದನ್ನ ರೋಲ್ ತರ ಮಾಡ್ಬೇಕಾಗತ್ತೆ. ಈಗ ನೋಡಿ ನಾನು ಯಾವ ರೀತಿ ರೋಲ್ ಮಾಡ್ತಾ ಇದ್ದೀನಿ. ಈ ರೀತಿ ರೋಲ್ ಮಾಡ್ಬಿಟ್ಟು ನೋಡಿ, ಇನ್ನು ಕೆಳಗಡೆ ಇಲ್ಲಿ ಮೆಹಂದಿ ಅಪ್ಲೈ ಆಗಿರಲ್ಲ ಅಲ್ವಾ, ಆ ಹೇರ್ಗೂ ಕೂಡ ಮತ್ತೆ ಅಪ್ಲೈ ಮಾಡ್ಬಿಟ್ಟು ನಾವು ಅದನ್ನ ಮೆಹಂದಿ ಹಾಕ್ಬಿಟ್ಟು ನೀಟಾಗಿ ಒಂದು ರೋಲ್ ಮಾಡಿ ಇಡ್ತಾ ಇದೀವಿ. ಈಗ ನೆಕ್ಸ್ಟ್ ಸೆಕ್ಷನ್ ಹೆಂಗ್ ತಗೊಳ್ಬೇಕು ಅಂತ ಅಂದ್ರೆ, ಆ ರೋಲ್ ಇಂದ ಸೈಡ್ ಅಲ್ಲಿ ಇರುತ್ತೆ ಅಲ್ವಾ, ಆ ಸೆಕ್ಷನ್ ನ ತಗೊಂಡು ನಿಮ್ಗೆ ಅಪ್ಲೈ ಮಾಡೋದಿಕ್ಕೆ ಎಷ್ಟು ಬೇಕು ಅಂತ ನಿಮಗೆ ಗೊತ್ತಾಗತ್ತೆ. ನೋಡಿ ಅಷ್ಟಕ್ಕೂ ಅಪ್ಲೈ ಮಾಡಿದ್ರೆ ಕೆಲವೊಂದಕ್ಕೆ ಅಪ್ಲೈ ಆಗತ್ತೆ, ಕೆಲವೊಂದಕ್ಕೆ ಅಪ್ಲೈ ಆಗೋದಿಲ್ಲ ಹೇರ್ಗೆ. ಸೊ ಅದಕ್ಕೋಸ್ಕರ ನಮ್ ಕೈಯಲ್ಲಿ ಇಟ್ಕೊಳಕ್ ಆಗೋಷ್ಟು ಆದಷ್ಟು ಥಿನ್ ಸೆಕ್ಷನ್ ತಗೊಂಡು ಅಪ್ಲೈ ಮಾಡ್ಬೇಕು. ಈಗ ನಾನು ಮಾಡ್ತಾ ಇದ್ದೀನಿ ನೋಡಿ, ಸೇಮ್ ಪ್ರೊಸೀಜರ್ ನೀವು ಕೂಡ ಇದೇ ರೀತಿ ಮಾಡ್ಬೇಕು. ನೀವೇನಾದ್ರೂ ಫಸ್ಟ್ ಟೈಮ್ ಏನಾದ್ರೂ ಅಪ್ಲೈ ಮಾಡಿದ್ರೆ ಸ್ವಲ್ಪ ಕಷ್ಟ ಅನ್ಸುತ್ತೆ. ನೀವೊಂದ್ 2-3 ಸರಿ ಅಪ್ಲೈ ಮಾಡಿದ್ಮೇಲೆ ಈ ಒಂದು ಪ್ರೊಸೀಜರ್ ಈಸಿ ಆಗ್ಬಿಡತ್ತೆ. ನಿಮ್ಗೇನು ಅಷ್ಟೊಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಫಸ್ಟ್ಗೆನೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಅಷ್ಟೇ. ಸೊ ನಿಮ್ಗೆ ತೀರಾ ಆಗೇ ಇಲ್ಲ ಅಂತಂದ್ರೆ ನೀವೇ ಮನೆಯಲ್ಲಿ ನೈಟ್ ನಾನು ಹೇಳಿದ್ನಲ್ಲ ಆ ಪ್ರೊಸೀಜರ್ ಅಲ್ಲಿ ಕಲ್ಸಿಟ್ಬಿಟ್ಟು ನೀವು ನಿಮ್ ಸಲೂನ್ಗೆ ಹೋಗಿ, ಯಾವ್ದಾದ್ರು ಸಲೂನ್ ನೀವ್ ಎಲ್ಲಿಗೆ ಹೋಗ್ತೀರಾ ಅಲ್ಲಿಗೆ ಹೋಗ್ಬಿಟ್ಟು ಯಾವ್ದಾದ್ರು ಹಾಕಿಸ್ಕೋಬಹುದು. ನಿಮ್ಗೆ ಆಗಿಲ್ಲ ಅಂತಂದ್ರೆ ಆಗತ್ತೆ, ಇದೇನಂತ ಕಷ್ಟ ಅಲ್ಲ. ಫಸ್ಟ್ಗೆ ಒಂದ್ಸರಿ ಕಷ್ಟ ಅನ್ಸುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಇದನ್ನೇನೆ ಫಾಸ್ಟ್ ಆಗಿ ಹಾಕೊಂಡ್ಬಿಡ್ತೀರಾ. ಇದೇನು ಟೆನ್ಷನ್ ತಗೊಳ್ಳೋ ಕೆಲಸ ಏನಲ್ಲ. ಇನ್ನ ಇದೇ ರೀತಿ ಫುಲ್ಲು ನೀವು ಹೇರ್ಗೆ ಇದೇ ರೀತಿ ಹಿಂದೆ ತನಕನು ಇದೇ ಪ್ರೊಸೀಜರ್ನೇ ರಿಪೀಟ್ ಮಾಡ್ತಾ ಹೋಗಿ ಹಿಂಗೆ ರೋಲ್ ಮಾಡ್ಕೊಳ್ತಾ ಹೋಗ್ಬೇಕು. ಆ ರೋಲ್ಗೆ ನೀಟಾಗಿ ನಾವು ಮೆಹಂದಿನ ಅಪ್ಲೈ ಮಾಡ್ತಾ ಹೋಗ್ಬೇಕು. ಹಂಗೆ ರೋಲ್ ಆದ್ಮೇಲೂ ಕೂಡ ಒಂದ್ಸರಿ ಮೆಹಂದಿನ ಈ ರೀತಿ ಫಿನಿಶಿಂಗ್ ಕೊಟ್ಕೊಳ್ತಾ ನಾವು ಹೋಗ್ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಆ ರೋಲ್ ಹಂಗೆ ಬಿಚ್ಕೊಂಡ್ಬಿಡತ್ತೆ. ಈ ಫಿನಿಶಿಂಗ್ ಕೊಡೋದ್ರಿಂದ ನೀವು ಅಕಸ್ಮಾತ್ ಯಾವ್ದಾದ್ರು ಹೇರ್ ನೀವು ಮಿಸ್ ಮಾಡಿದ್ರು ಕೂಡ ನಿಮ್ಗೆ ಕವರ್ ಆಗತ್ತೆ. ಈಗ ನೋಡಿ ಫುಲ್ ಹೇರ್ನ ನಾನು ಹಾಕ್ಬಿಟ್ಟಿದೀನಿ ಆಲ್ರೆಡಿ, ಸೇಮ್ ಪ್ರೊಸೀಜರೇ. ಈಗ ಫ್ರಂಟ್ ಹೇಗ್ ಹಾಕೋದು ಅಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ವಿಡಿಯೋದಲ್ಲಿ ನಾನು ಫ್ರಂಟ್ ನ ತುಂಬಾ ಥಿನ್ ಸೆಕ್ಷನ್ಸ್ ನ ತಗೊಳ್ತಿದ್ದೀನಿ. ಯಾಕಂತ ಅಂದ್ರೆ ಎಲ್ರಿಗೂ 90% ಫ್ರಂಟೇ ಜಾಸ್ತಿ ವೈಟ್ ಹೇರ್ ಆಗಿರುತ್ತೆ ಬ್ಯಾಕ್ ಗಿಂತ. ಸೊ ಅದಕ್ಕೋಸ್ಕರ ಫ್ರಂಟ್ ನಾವು ನೀಟಾಗಿ ಅಪ್ಲೈ ಮಾಡ್ಬೇಕಾಗತ್ತೆ. ಫಸ್ಟ್ ನಾನು ಅದಕ್ಕೆ ಫ್ರಂಟ್ ನ ಆ ಕಡೆ ಈ ಕಡೆ ತೆಗ್ದ್ಬಿಟ್ಟು ಸೈಡ್ ಅಲ್ಲಿ ಬಿಟ್ಬಿಟ್ಟು
ಫಸ್ಟ್ ಬ್ಯಾಕ್ ಸೈಡ್ ಅಪ್ಲೈ ಮಾಡ್ಬಿಟ್ಟು ಆಮೇಲೆ ಫ್ರಂಟಿಗೆ ಬರ್ತೀನಿ. ಫ್ರಂಟ್ ಈ ರೀತಿ ಅಪ್ಲೈ ಮಾಡೋದಕ್ಕೆ ನಮ್ಗೆ ಎಲ್ಲಾ ಹೇರು ಹಿಂದೆಗಡೆ ನಾವು ಅಪ್ಲೈ ಮಾಡಿರ್ತೀವಿ. ಅವಾಗ ಫ್ರಂಟ್ ಮಾತ್ರ ಇರುತ್ತೆ. ನಮ್ಗೆ ಫ್ರಂಟ್ಗೆ ಮೆಹಂದಿ ಅಪ್ಲೈ ಮಾಡೋದಕ್ಕೆ ತುಂಬಾ ಈಸಿ ಆಗತ್ತೆ. ಈಗ ನೋಡಿ ನಾನು ಯಾವ ರೀತಿ ಅಪ್ಲೈ ಮಾಡ್ತಿದ್ದೀನಿ ಅದೇ ರೀತಿ ಥಿನ್ ಸೆಕ್ಷನ್ಸ್ ನ ತಗೊಂಡು ಆದಷ್ಟು ಎಷ್ಟು ಥಿನ್ ಸೆಕ್ಷನ್ ಆಗುತ್ತೋ ಅಷ್ಟು ಥಿನ್ ಸೆಕ್ಷನ್ ನ ತಗೊಂಡು ನಾವು ಮೆಹಂದಿನ ಒಟ್ನಲ್ಲಿ ಎಲ್ಲಾ ಹೇರ್ಗೂ ಅಪ್ಲೈ ಆಗ್ಬೇಕು. ಆ ರೀತಿ ಥಿನ್ ಸೆಕ್ಷನ್ ನ ತಗೊಂಡು ನಾವು ನೀಟಾಗಿ ಫಿನಿಶಿಂಗ್ ಕೊಟ್ಕೊಳ್ತಾನೆ ಹೋಗ್ಬೇಕು. ಈ ಮೆಹಂದಿ ಅಪ್ಲಿಕೇಶನ್ ನಲ್ಲಿ ನೀವು ಒಂದೊಂದು ರೋಲ್ ಹಾಕಿ ಮತ್ತೆ ಒಂದೊಂದು ಸೆಕ್ಷನ್ ತಗೊಂಡು ಅಪ್ಲೈ ಮಾಡಿದ್ರು ಕೂಡ ಒಂದೊಂದ್ಸರಿ ಫಿನಿಶಿಂಗ್ ಕೊಟ್ಕೊಳ್ತಾ ಬರಬೇಕು. ಇನ್ನು ಈ ಕಡೆನು ಸೇಮ್ ನಾನು ಆ ಕಡೆ ಅಪ್ಲೈ ಮಾಡೋದ್ನಲ್ಲ ಅದೇ ರೀತಿ ಅಪ್ಲೈ ಮಾಡ್ತಾ ಇದ್ದೀನಿ. ನೋಡಿ ಯಾವ ತರ ನಾವು ಮೆಹಂದಿನ ನೀಟಾಗಿ ಅಪ್ಲೈ ಮಾಡ್ಬೇಕು ಅಂತ. ಈ ರೀತಿ ನೀವು ಅಪ್ಲೈ ಮಾಡ್ಕೊಂಡ್ರೆ ನಿಜ ಸಲೂನ್ಗೆ ಹೋಗಿ ನೀವು ಅಪ್ಲೈ ಮಾಡಿದ್ರೆ ಹೇಗಿರುತ್ತೆ ಅದೇ ರಿಸಲ್ಟೇ ಬರುತ್ತೆ. ನಾನು ಇವಾಗ ನನ್ನ ಕ್ಲೈಂಟ್ಸ್ಗೆ ನಾನು ಯಾವ ರೀತಿ ಅಪ್ಲೈ ಮಾಡ್ತೀನೋ ಅದೇ ರೀತಿನೇ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ರೀತಿ ಈ ಹೈಡ್ ಮಾಡ್ತಾ ಇಲ್ಲ. ಇವಾಗ ನಾನು ನನ್ನ ಕ್ಲೈಂಟ್ಸ್ಗೆ ಇದೇ ರೀತಿ ಅಪ್ಲೈ ಮಾಡ್ತೀನಿ. ಏನಂತಂದ್ರೆ ಸೆಲ್ಫ್ ಅಪ್ಲೈ ಮಾಡುವಾಗ ಸ್ವಲ್ಪ ಕಷ್ಟ ಅನ್ಸುತ್ತೆ, ಬೇರೆಯವ್ರಿಗೆ ಅಪ್ಲೈ ಮಾಡೋದು ಸ್ವಲ್ಪ ಈಸಿ ಅನ್ಸುತ್ತೆ ಅಷ್ಟೇ. ಬಟ್ ಪ್ರೊಸೀಜರ್ ಇದೇ ಆಗಿರುತ್ತೆ. ಇದೇ ಸ್ಟೆಪ್ಸ್ನೇ ನಾನು ಕೂಡ ಫಾಲೋ ಮಾಡೋದು. ಇನ್ನ ನೋಡಿ ಫುಲ್ ಓವರ್ ಆಲ್ ಅಪ್ಲೈ ಆದ್ಮೇಲೆ ಈಗ ಮಿಕ್ಕಿರುತ್ತಲ್ವಾ ಅದನ್ನ ನೀವು ಫುಲ್ಲು ಒಂದ್ಸರಿ ಫಿನಿಶಿಂಗ್ ಕೊಟ್ಕೊಳ್ಬೇಕು. ಈ ರೀತಿ ಅದ್ರಲ್ಲೂ ಏನಾದ್ರೂ ಮಿಸ್ ಆಗಿದ್ರೆ ಹೇರ್ ಒಂದೊಂದು ನಿಮ್ಗೆ ಈ ಒಂದು ಫಿನಿಶಿಂಗ್ ಕೊಟ್ಟಾಗ ಎಲ್ಲ ಕೂಡ ಕವರ್ ಆಗ್ಬಿಡತ್ತೆ. ನೀಟಾಗಿ ನೋಡಿ ಯಾವ ರೀತಿ ಎಷ್ಟು ನೀಟಾಗಿ ಫಿನಿಶಿಂಗ್ ಇರುತ್ತೆ ಅಂತ. ಇದನ್ನ ನೀವು 2.5 ಅವರ್ ಬಿಡ್ಬೇಕಾಗತ್ತೆ. 2.5 ಅವರ್ ಬಿಟ್ರೆ ನಿಮ್ಗೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಹೇರ್ ಕಲರು. ನೀವೇನಾದ್ರೂ ಆದಷ್ಟು ಬೇಗ ಬೇಗ ತೊಳ್ಕೊಂಡ್ಬಿಟ್ರೆ ಜಾಸ್ತಿ ದಿನ ಇರಲ್ಲ, ಅದು ಕೂಡ ಕಲರ್ ಕೂಡ ರಿಮೂವ್ ಆಗ್ಬಿಡತ್ತೆ. ಆದಷ್ಟು 2.5 ಅವರ್ ಬಿಟ್ಟು ವಾಶ್ ಮಾಡಿ. ನಿಮ್ಗೆ ಏನಾದ್ರೂ ಕೆಲಸ ಇದ್ರೆ ಅಷ್ಟರಲ್ಲಿ 2.5 ಅವರ್ ಅಲ್ಲಿ ಮನೆ ಕೆಲಸ ಏನಾದ್ರೂ ಮಾಡ್ಕೊಳ್ಬಹುದು. ಇನ್ನು ಈ ಮೆಹಂದಿ ಪೌಡರ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡಿ. ನೋಡಿ ಈ ರೀತಿ ಅಪ್ಲೈ ಮಾಡಿದ್ಮೇಲೆ ಹೇರ್ ವಾಶ್ ಮಾಡ್ಬೇಕು. ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಿನಲ್ಲ, ಯಾವುದೇ ರೀತಿ ಶಾಂಪೂನ ಯೂಸ್ ಮಾಡದೆ ಜಸ್ಟ್ ವಾಟರ್ ಅಲ್ಲೇನೆ ವಾಶ್ ಮಾಡ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಆಗಿದೆ ಅಂತ. ಆಕ್ಚುಲಿ ನಾನು ಯಾವುದೇ ರೀತಿ ಶಾಂಪೂನ ಯೂಸ್ ಮಾಡಿಲ್ಲ. ನಾನು ವಿತೌಟ್ ಶಾಂಪೂ ಏನಾದ್ರು ಹೇರ್ ವಾಶ್ ಮಾಡ್ಬಿಟ್ರೆ ನನಗೆ ಅಂಟಿಸ್ತಿರುತ್ತೆ, ನಮ್ಗೆಲ್ಲ ಎಲ್ರಿಗೂ ಅಂಟಿಸ್ತಿರುತ್ತೆ. ಬಟ್ ಈ ಮೆಹಂದಿ ಈಗ ನಾನು ಹೇಳಿರುವಂತ ಪ್ರೊಸೀಜರ್ ಅಲ್ಲಿ ನೀವು ಮಾಡಿದ್ರೆ ನಿಮ್ಗೆ 100% ಫ್ರೆಶ್ ಆಗಿ ಅನಿಸ್ತಾ ಇರತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಆಕ್ಚುಲಿ ನನ್ಗೆ ವೈಟ್ ಹೇರ್ಸ್ ಏನ್ ಇರ್ಲಿಲ್ಲ, ಇಷ್ಟು ದಿನ ನಾನು ಹಾಕ್ತಿರ್ಲಿಲ್ಲ. ಈಗ ಏನಕ್ಕೆ ಹಾಕ್ತಾ ಇದೀನಿ ಅಂತ ಅಂದ್ರೆ ಈಗ ವೈಟ್ ಹೇರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ನನ್ ಯೂಟ್ಯೂಬ್ ಈ ಸೋಷಿಯಲ್ ಮೀಡಿಯಾ ಎಲ್ಲ ಯಾವಾಗ ಸ್ಟಾರ್ಟ್ ಮಾಡೋದು ಅವಾಗಿಂದ ವೈಟ್ ಹೇರ್ಸ್ ನನಗೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅಷ್ಟು ಟೆನ್ಷನ್ ಇರುತ್ತೆ ಈ ಒಂದು ಸೋಷಿಯಲ್ ಮೀಡಿಯಾ ವಿಡಿಯೋ ಮಾಡು ಅಪ್ಲೋಡ್ ಮಾಡು ನಿದ್ದೆ ಇಲ್ಲ ಅಂತ. ಸೊ ಈಸಿ ಅಂತ ಅನ್ಕೊಳ್ತಾರೆ. ನನ್ಗೆ ವೈಟ್ ಹೇರ್ಸ್ ಬಂದಿದ್ದೇ ಈ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಮಾಡಿದ್ಮೇಲೆ. ಈ ಸೋಷಿಯಲ್ ಮೀಡಿಯಾ ಜರ್ನಿ ಆಲ್ಮೋಸ್ಟ್ ಅದೊಂದು 2 ಇಯರ್ಸ್ ಇಂದ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದೆ. 2.5 3 ಇಯರ್ಸ್ ಅಂತ ಅನ್ಕೊಂಡ್ಬಿಡಿ. 2.5 3 ಇಯರ್ಸ್ ಇಂದ ಮೊದ್ಲು ಮಾಡ್ತಾ ಇದ್ದೆ, ಬಟ್ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿರ್ಲಿಲ್ಲ. ಸೀರಿಯಸ್ ಆಗಿ ಕನ್ಸಿಸ್ಟೆನ್ಸಿಯಿಂದ ಸ್ಟಾರ್ಟ್ ಮಾಡಿದೆ ಒಂದು 2.5 3 ಇಯರ್ಸ್ ಇಂದ. ಸೊ ಅವಾಗಿಂದಾನೇ ವೈಟ್ ಹೇರ್ಸ್ ಕೂಡ ಜಾಸ್ತಿ ಆಗ್ಬಿಡ್ತು. ಸೊ ನನಗೆ ಯಾವುದೇ ರೀತಿ ಈ ಒಂದು ಕೆಮಿಕಲ್ ಕಲರ್ಸ್ ನ ಯೂಸ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ನಾನು ನನ್ನ ಕ್ಲೈಂಟ್ಗೂ ಕೂಡ ನಾನು ಇದೇ ರೀತಿ, ಇವಾಗ ನನ್ನ ಹತ್ರ ಮೆಹಂದಿ ಅಪ್ಲಿಕೇಶನ್ ಮಾಡಿಸ್ಕೊಳ್ಳೋದಕ್ಕೆ ಸಲೂನ್ ಬಂದ್ರು ಕೂಡ ನಾನು ಇದೇ ರೀತಿ ಅವ್ರಿಗೆ ನನಗೆ ಒಂದಿನ ಮುಂಚೆನೆ ಹೇಳಿ ಅಂತ ಹೇಳ್ತೀನಿ. ಇವಾಗ ನಾನು ನಿಮ್ಗೆ ತೋರ್ಸದ್ನಲ್ಲ ಸೇಮ್ ಪ್ರೊಸೀಜರ್ ಅಲ್ಲೇ ನೈಟೇನೆ ಕಲ್ಸಿಟ್ಬಿಟ್ಟು ನಾನು ಅವರಿಗೆ ನೆಕ್ಸ್ಟ್ ಡೇ ಬರಕ್ ಹೇಳ್ತೀನಿ. ಅವತ್ ಕೂಡ ಸೇಮ್ ಇದೇ ಪ್ರೊಸೀಜರ್ ಅಲ್ಲೇ ಅಪ್ಲೈ ಮಾಡ್ತೀನಿ. ಇನ್ನ ಮೊಸರು ಏನಕ್ಕೆ ಅಪ್ಲೈ ಮಾಡ್ಬೇಕು ಅಂತ ಅಂದ್ರೆ, ನೀವು ಮೊಸರು ಅಪ್ಲೈ ಮಾಡಿಲ್ಲ ಅಂತ ಅಂದ್ರೆ ನಿಮ್ಗೆ ಆಫ್ಟರ್ ಹೇರ್ ವಾಶ್ ನೀವೇನು ಕೂಡ ಮೆಹಂದಿ ಹಚ್ಚಿದ ದಿನ ನೀವು ಯಾವ್ದೇ ಕಾರಣಕ್ಕೂ ಏನು ಶಾಂಪೂ ಏನು ಹಾಕಲ್ವಲ್ಲ, ಅವಾಗ ಇಷ್ಟು ಸಾಫ್ಟ್ ಬರಲ್ಲ, ಒಂಥರ ರಫ್ ಅನಿಸ್ತಿರುತ್ತೆ. ಮತ್ತೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರೋರಿಗೆ ಸ್ವಲ್ಪ ಡ್ಯಾಂಡ್ರಫ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮೆಹಂದಿ ಹಚ್ಚಿದಾಗ. ಸೊ ಅದಕ್ಕೋಸ್ಕರ ಮೊಸರನ್ನ ಆಡ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಇನ್ನು ನಿಮ್ಗೆ ಹೆವಿ ಡ್ಯಾಂಡ್ರಫ್ ಸಮಸ್ಯೆ ಇದ್ರೆ ವೀಕ್ಲಿ 2 ಟೈಮ್ಸ್ ಯಾವಾಗಾದ್ರೂ, ಇವಾಗ ಒಂದ್ಸರಿಗೆ ಒಂದ್ ಅರ್ಧ ಕಂಪ್ಲೀಟ್ ಆಗತ್ತೆ, ಅರ್ಧ ಹೋಗಿರುತ್ತೆ ಡ್ಯಾಂಡ್ರಫ್, ಇನ್ನೊಂದ್ಸರಿಗೆ ಇನ್ನೊಂದ್ ಅರ್ಧ ಹೋಗಿರುತ್ತೆ. ಮೊಸರು ನಾರ್ಮಲ್ ಆಗಿ ಮೊಸರು ಅಷ್ಟೇ ಏನು ಇಲ್ಲ. ನಾರ್ಮಲ್ ಆಗಿ ಎಣ್ಣೆ ಹಿಂಗೆ ನೀವು ಹಿಂಗೆ ಸ್ಕ್ಯಾಲ್ಪ್ ಹಿಂಗ್ ತೆಗ್ದು ಹಚ್ತೀರಾ, ಅದೇ ರೀತಿ ಮೊಸರು ಇವಾಗ ಮಿಕ್ಕಿರುತ್ತೆ ನೋಡಿ, ಇವಾಗ 2 days 3 days ಮೊಸರು ಮಿಕ್ಕಿರುತ್ತಲ್ಲ ಅದನ್ನ ಹಚ್ಕೊಳ್ಳಿ. ಹುಳಿ ಮೊಸರು ಹಚ್ಕೊಂಡ್ರೆ ಇನ್ನು ಚೆನ್ನಾಗಿ ರಿಸಲ್ಟ್ ಇರುತ್ತೆ. ಸೊ ಈ ರೀತಿ ನೀವು ಹಚ್ಕೊಂಡ್ರೆ ನಿಮ್ಗೆ 100% ಯಾವುದೇ ರೀತಿ ಶಾಂಪೂನೇ ಬೇಡ. ಎಷ್ಟೊಂದು ನನಗೆ ಆಕ್ಚುಲಿ ಡ್ಯಾಂಡ್ರಫ್ ಪ್ರಾಬ್ಲಮ್ ಜಾಸ್ತಿ ಇದೆ. ನಾನು ಡಾಕ್ಟರ್ ಹತ್ರ ಎಲ್ಲ ತೋರ್ಸ್ಕೊಂಡು ಶಾಂಪೂ ಎಲ್ಲ ತಗೊಂಡೆ,
ಎಷ್ಟು ಕಾಸ್ಟ್ಲಿ ಶಾಂಪು ಹಾಕೊಂಡ್ರು ಕೂಡ ಅಷ್ಟು ಬೇಗ ನನಗೆ ಹೋಗ್ಲಿಲ್ಲ. ಬಟ್ ಮೊಸರಲ್ಲಿ ಅಷ್ಟು ಬೇಗ ಹೋಗುತ್ತೆ. ನೀವು ಈ ಒಂದು ಹೋಮ್ ರೆಮಿಡಿ ಅಂತೂ ಕಂಪಲ್ಸರಿಯಾಗಿ ಮಾಡಿ. ಯಾಕಂತಂದ್ರೆ ನಾನು ಯಾವಾಗೂ ಅದೇ ಮಾಡ್ತೀನಿ. ನನಗೆ ಹೆಚ್ಚು ಡ್ಯಾಂಡ್ರಫ್ ಸಮಸ್ಯೆ ಇರೋದ್ರಿಂದ ನಾನು ಕಂಡಿಟ್ಕೊಂಡಿದೀನಿ. ನಿಮ್ಗೂ ಕೂಡ ಯೂಸ್ ಆಗ್ಬೋದು ಅಂತ ನಾನು ನಿಮ್ಗೆ ಹೇಳ್ತಿದೀನಿ. ಡ್ಯಾಂಡ್ರಫ್ ತೋರ್ಸೋದಿಕ್ಕೆ ಅಂತಾನೇನೆ ಯಾವ್ದೇ ಕಾರಣಕ್ಕೂ ನೀವೇನು ಹಾಸ್ಪಿಟಲ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಅವ್ರು ಕೊಡುವಂತ ಶಾಂಪು ತಗೊಳ್ಳೋ ಅವಶ್ಯಕತೆ ಇಲ್ಲ. ಅವ್ರು ಕೊಡುವಂತ ಮೆಡಿಸನ್ ಕಾಸ್ಟ್ಲಿ ಶಾಂಪುಗಿಂತ ಬೇಗ ನಮಗೆ ಮೊಸರಲ್ಲಿ ಹೋಗುತ್ತೆ. ಒಂದ್ಸರಿ ಹಚ್ಚಿ, ಇವಾಗ ಒಂದ್ ದಿನ ಹಚ್ಚಿ, ಆಮೇಲೆ ಒಂದ್ 2 days ಗ್ಯಾಪ್ ಬಿಟ್ಟು ಮತ್ತೆ ಇನ್ನೊಂದ್ ದಿನ ಹಚ್ಬಿಟ್ಟು ಓನ್ಲಿ 10 minutes ಅಷ್ಟೇ ಬಿಡೋದು ಮೊಸರನ್ನ. ಈ ಮೆಹಂದಿ ತರ 2.5 hour ಎಲ್ಲ ಬಿಡಲ್ಲ. ಇನ್ನು ಈ ಮೆಹಂದಿಗೆಲ್ಲ 2 ಗಂಟೆ 2.5 ಗಂಟೆ ಬಿಡ್ಬೇಕಾಗತ್ತೆ. ಬಟ್ ಮೊಸರಿಗಂತೂ ಒಂದ್ 10 ನಿಮಿಷ ಬಿಟ್ರೆ ಸಾಕು. ವಾಶ್ ಮಾಡ್ಬಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ನೀಟ್ ಆಗೋಗ್ಬಿಡುತ್ತೆ ಗೊತ್ತಾ ಸ್ಕ್ಯಾಲ್ಪ್ ಎಲ್ಲ. ಸೊ ಈ ಒಂದು ನೀವು ಹೋಮ್ ರೆಮಿಡಿನ ನೀವು ಟ್ರೈ ಮಾಡಿ, 100% ವರ್ಕ್ ಆಗುತ್ತೆ. ಇನ್ನು ನಂಗೆ ಮೆಹಂದಿ ಬೇಡ, ನಂಗೆ ಜೆಟ್ ಬ್ಲಾಕ್ ಕಲರ್ ಬೇಕು. ಜೆಟ್ ಬ್ಲಾಕ್ ಕಲರ್ ಅಂತಾನೆ ನ್ಯಾಚುರಲ್ ಆಗಿ ಬ್ಲಾಕ್ ಹೇರ್ ಬೇಕು ಅಂತಂದ್ರೆ ನಿಮ್ಗೆ ಇದೇ ಬ್ರ್ಯಾಂಡ್ ಅಲ್ಲೇನೆ, ಇದು ನಾನು ಮೆಹಂದಿ ತರಿಸಿದೀನಲ್ಲ ಇದೇ ಬ್ರ್ಯಾಂಡ್ ಅಲ್ಲೇನೆ ಇಂಡಿಗೋ ಪೌಡರ್ ಕೂಡ ಸಿಗುತ್ತೆ. ಇಂಡಿಗೋ ಪೌಡರ್ನ ನೀವು ಅದನ್ನೇನು ನೀವು ಹಿಂದಿನ ದಿನ ನೆನೆ ಹಾಕ್ಬೇಕಾಗಿಲ್ಲ. ಅದನ್ನ ಜಸ್ಟ್ 10 minutes ನೆನ್ಸಿದ್ರೆ ಸಾಕಾಗುತ್ತೆ. ನಾರ್ಮಲ್ ಬಿಸಿನೀರು ಕುದಿಯೋ ತರ ಕಾಯಿಸ್ಕೊಳ್ಳಿ. ಇವಾಗ ನಾನು ಹೆಂಗೆ ಟೀನ ಕುದಿಯೋ ತರ ಕಾಯಿಸ್ಕೊಂಡೆ, ಇವಾಗ ಟೀ ಪೌಡರ್ನ ಹಾಕ್ಬಿಟ್ಟು ಜಸ್ಟ್ ಬಿಸಿನೀರ್ನ ಕುದಿಯೋ ತರ ಕಾಯಿಸ್ಕೊಂಡು ಇಂಡಿಗೋ ಪೌಡರ್ಗೆ ನೀಟಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು 10 minutes ಮುಚ್ಚಿಟ್ಬಿಡಿ. 10 minutes ಆದ್ಮೇಲೆ ಸೇಮ್ ಇದೇ ರೀತಿ, ಇವಾಗ ನೀವು ನನ್ನ ಮೆಹಂದಿ ಹೆಂಗ್ ಹಚ್ಕೊಳಕ್ ತೋರಿಸ್ದೆ ಅದೇ ರೀತಿ ಹಚ್ಕೊಂಡ್ಬಿಟ್ಟು ಸೇಮ್ ಅದು ಕೂಡ ಇದೇ ರೀತಿ ಪ್ರೊಸೀಜರು. ಆಮೇಲೆ ಹಚ್ಬಿಟ್ಟು ನೀವು ಆರಾಮ್ಸೆ, ಅದನ್ನು ಕೂಡ ಅಷ್ಟೇ ಅದೇ ನ್ಯಾಚುರಲ್ ಇರುತ್ತೆ. ನಿಮ್ಗೆ ಅದೇನು ಯಾವ್ದೇ ಕಾರಣಕ್ಕೂ ಕೆಮಿಕಲ್ ಇರಲ್ಲ. ಜಾಸ್ತಿ ಟೈಮ್ ಬಿಟ್ರು ಏನ್ ಆಗಲ್ಲ. ಇವಾಗ ಮೆಹಂದಿ ತರ 2-2.5 ಗಂಟೆ ಬಿಟ್ರು ಚೆನ್ನಾಗ್ ಆಗತ್ತೆ. ಸ್ವಲ್ಪ ನೀವು ಜಾಸ್ತಿ ಬಿಟ್ರೆ ನಿಮ್ಗೆ ಜಾಸ್ತಿ ದಿನ ಕಲರ್ ಬರುತ್ತೆ. ಬೇಗ ತೊಳ್ಕೊಂಡ್ರೆ ಬೇಗ ಹೋಗುತ್ತೆ ಅಷ್ಟೇ, ಏನಿಲ್ಲ. ಸೊ ನೀವು ಅದನ್ನ ಜಾಸ್ತಿ ಹೊತ್ತು ಇಟ್ಕೊಂಡ್ರು ಏನಾಗಲ್ಲ. ಯಾಕಂತಂದ್ರೆ ಅದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇಂದ ಮಾಡಿರುವಂತ ಪೌಡರ್ ಅದು. ಯಾವ್ದೇ ಕಾರಣಕ್ಕೂ ಅದು ಇಂಡಿಗೋ ಅಂತ ಒಂದು ಎಲೆ ಇರುತ್ತೆ, ಆ ಗಿಡದಲ್ಲಿ ಮಾಡಿರೋದಷ್ಟೇ ಅದು. ಸೊ ನಿಮ್ಗೆ ಯಾವ್ದೇ ರೀತಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲ ಅಂತಾರೆ 1 hour ಇಟ್ಕೊಂಡ್ಬೇಕಿದ್ರು ನೀವು ವಾಶ್ ಮಾಡ್ಬೋದು. ಯಾಕಂತಾನೆ ಮೆಹಂದಿನೇ ಅಷ್ಟು ಇಟ್ಕೊಂಡಿರ್ತೀನಿ, ಮತ್ತೆ ಇದನ್ನು ಇಟ್ಕೋಬೇಕಾ ಇನ್ 2 days ಬಿಟ್ಟು. ಇವಾಗ ನಂದೆಲ್ಲ ಹೇರ್ ವಾಶ್ ಆಗಿದೆ. ಹೇರ್ ವಾಶ್ ಆದ್ಮೇಲೆ ಈಗ ನಾನು ಏನು ಶಾಂಪು ಹಾಕೊಂಡಿಲ್ಲ. ಇವಾಗ ನೆಕ್ಸ್ಟ್ ಡೇ ನಾನು ಇಂಡಿಗೋ ಪೌಡರ್, ನನ್ಗೆ ಏನಾದ್ರು ಬ್ಲಾಕ್ ಬೇಕು ಅಂತಂದ್ರೆ ಇಂಡಿಗೋ ಪೌಡರ್ನ ಹಾಕೊಂಡ್ಬಿಟ್ಟು ಆಮೇಲೆ ಜಸ್ಟ್ ಅದನ್ನು ಅಷ್ಟೇ ನೀವು ಶಾಂಪೂ ಅಲ್ಲಿ ವಾಶ್ ಮಾಡಂಗಿಲ್ಲ, ಅದನ್ನು ಹಾಗೆ ವಾಶ್ ಮಾಡ್ಬೇಕಾಗತ್ತೆ. ಆಮೇಲೆ ವಾಶ್ ಮಾಡಾದ್ಮೇಲೆ ನೆಕ್ಸ್ಟ್ ಡೇ ಬೇಕಿದ್ರೆ ನೀವು ಆಯಿಲ್ ಹಚ್ಕೋಬಹುದು. ಆಯಿಲ್ ಹಚ್ಕೊಂಡು ಅದಾದ ನೆಕ್ಸ್ಟ್ ಡೇ ನೀವು ಶಾಂಪೂ ಹಾಕಿ ವಾಶ್ ಮಾಡ್ಬೋದು. ಹಿಂಗ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ದಿನ ಇರುತ್ತೆ ಹೇರ್ ಕಲರು. ಇಲ್ಲ ನಾನು ಫಸ್ಟೇ ಶಾಂಪೂ ಹಾಕಿ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಬೇಗ ಹೋಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಇಷ್ಟೇ ಪ್ರೊಸೀಜರು. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಇನ್ನ ಯಾವ ರೀತಿಯಾದಂತ ಕಂಟೆಂಟ್ ನಿಮಗೆ ಬೇಕು ನನ್ನ ಕಡೆಯಿಂದ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬಾಯ್.